ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ನಾಲ್ಕನೇ ದಿನವೂ ಕೂಡ ಜೆಸಿಬಿಗಳು ಗರ್ಜಿಸಿವೆ. ಸಚಿವ ಕೃಷ್ಣ ಬೈರೇಗೌಡರು ನಾವೇನು ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಹೇಳ್ತಾ ಇಲ್ಲ, ಮುಖ್ಯ ರಸ್ತೆಯನ್ನು ಬಿಟ್ಕೊಡಿ, ಪಾದಾಚಾರಿಗಳಿಗೆ ಸಮಸ್ಯೆ ಆಗುತ್ತೆ ಅಂತ ಅವರು ಈಗಲೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ವ್ಯಾಪಾರಿಗಳನ್ನು ಹೀಗೆ ಒಮ್ಮಿಂದೊಮ್ಮೆಲೆ ಅವರು ವ್ಯಾಪಾರ ಮಾಡ್ಕೊಂಡಿದ್ದಂಥ ಜಾಗದಿಂದ ಎಬ್ಸಿದ್ರೆ ಅವ್ರ ಕತೆ ಏನು ಅಂತ ಸಿಟ್ಟಾಗಿದ್ದಾರೆ. ಆಪರೇಷನ್ ಫುಟ್ಪಾತ್ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು 4ನೇ ದಿನಕ್ಕೆ ಕಾಲಿಟ್ಟಿದೆ. 5 ನಗರ ಪಾಲಿಕೆಗಳಲ್ಲೂ ಫುಟ್ಪಾತ್ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಇದುವರೆಗೂ 202 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗಿದೆ. ಜುಲೈ 10ರವರೆಗೂ ಕಾರ್ಯಾಚರಣೆ ಮುಂದುವರಿಯಲಿದೆ. ಮೊದಲನೇ ದಿನ 76.53 ಕಿಲೋಮೀಟರ್ ಆಗಿತ್ತು. ಎರಡನೇ ದಿನ 64.55 ಕಿಲೋಮೀಟರ್ ಆಗಿದೆ. ಸೊ ಒಟ್ಟು 141 ಕಿಲೋಮೀಟರ್ ಅಷ್ಟು ಈಗ ಮಾಡಿದ್ದೇವೆ. ಸೊ ಇನ್ನೂ ನಡೀತಾ ಇದೆ, ಮಾಡ್ತೇವೆ. ಮೆಜೆಸ್ಟಿಕ್ ಭಾಗದ ಸುತ್ತಮುತ್ತ ಫುಟ್ಪಾತ್ ಆಕ್ರಮಿಸಿದ್ದ ಶೆಡ್ ನಾಮಫಲಕಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಲಾಯಿತು. ಬೀದಿ ಬದಿ ವ್ಯಾಪಾರಿಗಳು ಲೈಸೆನ್ಸ್ ತೋರಿಸಿದ್ರೂ ಬಿಡ್ತಿಲ್ಲ. ಅಂಗಡಿ ತೆರವು ಮಾಡಿದ್ರೆ ನಮ್ಮ ಜೀವನ ನಡೆಸುವುದು ಹೇಗೆ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡ್ರು. ಮಕ್ಕಳು ಇಟ್ಕೊಂಡು ನಾನೇ ಇದು ಜೀವನ ಮಾಡ್ತಾ ಇದ್ದೀನಿ. 50-60 ವರ್ಷ ಆಗ್ತದೆ ಇಲ್ಲಿ ಬಂದು ನಾವೆಲ್ಲೇ ಜೀವನ ಮಾಡ್ಕೊಂಡಿದ್ದೀನಿ. ಇವಾಗ ಅಂಗಡಿ ತೆಗೆದ್ರೆ ನಾವು ಏನು ಮಾಡೋಕ್ಕಾಗ್ತದೆ? ನಾವು ಮದುವೆ ಮಾಡ್ಕೊಂಡು ಬಂದಿದ್ದೆ ಇಲ್ಲೇ. ನನಗೆ 70 ವಯಸ್ಸು. ಮುಚ್ಚೆ ಬಂದರು ನೋಡ್ಕೊಂಡು ಬಿಟ್ಟು ಹೋದ್ರು. ಹೀಗೆ ಬಂದು ಅದೇ ಎತ್ತರಿ ಏನು ಮಾಡೋಕ್ಕಾಗ್ತದೆ? ದಾಸರಹಳ್ಳಿಯ ಶೆಟ್ಟಿಹಳ್ಳಿ ಉಪವಿಭಾಗದ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆ, ಥಣಿಸಂದ್ರ, ಸರ್ವಜ್ಞ ನಗರ ವಿಭಾಗದ HRBR 1ನೇ ಬ್ಲಾಕ್ನ 9ನೇ ಮುಖ್ಯ ರಸ್ತೆಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ನಡೆಯಿತು. ಹೆಬ್ಬಾಳು ವಿಭಾಗದ CBI ಮುಖ್ಯ ರಸ್ತೆಯ ಗಂಗಾನಗರದಲ್ಲೂ ಜೆಸಿಬಿಗಳು ಗರ್ಜಿಸಿದ್ವು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮುಖ್ಯ ರಸ್ತೆಯಲ್ಲಿನ ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಿದ್ದೀವಿ, ನಾವೇನು ಬೀದಿ ಬದಿ ವ್ಯಾಪಾರಿಗಳಿಗೆ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತಿಲ್ಲ ಅಂದಿದ್ದಾರೆ. ಇನ್ನ 80% ರೋಡ್ ಇದೆ, ಅಲ್ಲಿ ಅವರು ಯಾರು ಬೇಕೋ ಅಲ್ಲಿ ಹೋಗಿ ಮಾಡ್ಲಿ, ಅಲ್ಲೇನು ನಾವು ರಿಸ್ಟ್ರಿಕ್ಟ್ ಮಾಡಿಲ್ಲ. ಮುಖ್ಯ ರಸ್ತೆಗಳು ಜನ ಓಡಾಡೋರು ಜಾಸ್ತಿ ಇದ್ದಾರೆ, ಟ್ರಾಫಿಕ್ ಜಾಸ್ತಿ ಇದೆ, ಅದನ್ನ ಮಾತ್ರ ನಾವು ಈಗ ಸದ್ಯಕ್ಕೆ ಕೈಗೆತ್ಕೊಂಡಿದ್ದೇವೆ. ಸೊ ನಾವು ಹೇಳ್ತಾ ಇರೋದು ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಅಷ್ಟೇ ಬಿಟ್ರೆ ನೀವೆಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ಬೆಂಗಳೂರಿನಲ್ಲಿ ಏಕಾಏಕಿ ಫುಟ್ಪಾತ್ ತೆರವು ಮಾಡ್ತಿರುವುದಕ್ಕೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಬೀದಿ ಬದಿ ಲಕ್ಷಾಂತರ ವ್ಯಾಪಾರಿಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಏಕಾಏಕಿ ತೆರವು ಮಾಡಿದ್ರೆ ಹೇಗೆ? ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತ ಆಗ್ರಹಿಸಿದ್ರು. ಎಲ್ಲಿ ಕಳಿಸ್ತೀರಿ ಅವ್ರನ್ನ? ಅಷ್ಟು ಜನನ್ನ ಇದು ಇರ್ತಕ್ಕಂಥದ್ದು. ಅದರಿಂದ ಸರ್ಕಾರ ಕಾನೂನಿನ ಬಗ್ಗೆ ಚರ್ಚೆ ಮಾಡೋರು, ಬದುಕಿನ ಬಗ್ಗೆ ಇವತ್ತು ಏನು ಜೀವನ ಮಾಡಬೇಕಾದಂಥವ್ರಿಗೆ ಅವ್ರಿಗೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕಲ್ಲ. ಅದ್ರ ಬಗ್ಗೆ ಇವತ್ತಿನವ್ರಿಗೆ ಏನು ಚರ್ಚೆ ಇಲ್ಲ. ಏನು ಮಾಡ್ತೀವಿ ಅಂತ ಹೇಳಿ ಏಕಾಏಕಿ ಅವ್ರನ್ನ ಖಾಲಿ ಮಾಡಿಸಿ ಅವ್ರು ಎಲ್ಲಿಗೆ ಹೋಗ್ಬೇಕು? ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋದು ನಾನು ಒಂದು ಸರ್ಕಾರಕ್ಕೆ ಸಲಹೆ ಕೊಡೋದು. ಅವ್ಯವಸ್ಥೆ ಆಗರವಾಗಿದ್ದ ಬೆಂಗಳೂರನ್ನ ವ್ಯವಸ್ಥಿತ ನಗರವನ್ನಾಗಿ ಮಾಡೋಕೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪಣ ತೊಟ್ಟಿದ್ದಾರೆ. ಜುಲೈ 10ರವರೆಗೆ ಕಾರ್ಯಾಚರಣೆ ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್ TV9.